ದುರ್ಗಾ ಪರಮೇಶ್ವರಿ, ಬರ್ಬರೇಶ್ವರ, ಕೊಡಮಂತಾಯ, ಧರ್ಮರಸು, ಬ್ರಹ್ಮ ಬೈದಕ್ಕಳು, ನಾಗನ ಸಾನ್ನಿಧ್ಯದಲ್ಲಿ ಇರುವಂಥ ಈ ಸಾನ್ನಿಧ್ಯಗಳ ಒಂದು ಅಭಿವೃದ್ಧಿಯ ಮುಖ್ಯಸ್ಥರಾಗಿ ನಮ್ಮ ರಾಘವೇಂದ್ರ ತಂತ್ರಿಗಳು ಇವತ್ತು ನಿನ್ನೆಲ್ಲ ಹಲವಾರು ವರ್ಷಗಳಿಂದ ಅವರ ಅಜ್ಜ ಶ್ರೀಪತಿ ತಂತ್ರಿಯವರು ಕೂಡ ಸೇವೆ ಮಾಡ್ತಾ ಇದ್ರು. ಒಂದು ಕಾರ್ಯಕ್ರಮ ಉಂಟು ನಾಡ್ದು ಇಲ್ಲಿ ಕಲಶ ಅವರ ಮುಂದಾಳುತನದಲ್ಲಿ ಬಂದಂಥ ಎಲ್ಲ ಬ್ರಾಹ್ಮಣರನ್ನು ನಾವು ಎಲ್ಲರೂ ಕೂಡ ನಿಮಗೆ ಬಹಳವಾದಂಥ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ತುಂಬ ಜನ ಸೇರುವ ಕೆಲಸ ಅಥವಾ ತುಂಬ ಜನ ಒಟ್ಟಿಗಿದ್ದು ಮಾಡುವ ಕೆಲಸಕ್ಕೆ ಆ ಕೆಲಸ ಯೋಗ್ಯ ರೀತಿಯಿಂದ ಆಗಬೇಕಾದರೆ ಅದನ್ನು ಸುಲಭದಲ್ಲಿ ಮಾಡುವಂತಹ ಒಂದು ಪ್ರಯತ್ನವೇ ಸ್ವಾಗತ ಅಂತ. ಕೂಡಲೇ ಅವರು ಆ ಜಾಗಕ್ಕೆ ಹೋಗ್ತಾರೆ, ಹತ್ತಿರ ಬರ್ತಾರೆ, ಪರಸ್ಪರ ಒಬ್ಬೊಬ್ಬರು ಹತ್ತಿರ ಆಗಿ ಆನಂತರದ ಕೆಲಸವನ್ನು ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ಒಂದು ಯೋಗ್ಯ ರೀತಿಯಿಂದ ಆಗತ್ತೆ. ಮಾತ್ರ ಅಲ್ಲದೆ ಎಲ್ಲ ಕೆಲಸದಲ್ಲೂ ಕೂಡ ಈ ಸ್ವಾಗತ ಹೇಳುವಂತಹದ್ದು ಅದೊಂದು ಔಪಚಾರಿಕವಾಗಿ ಬೇಕೇ ಬೇಕು. ಒಂದು ಸಭೆ ಅಂತ ನೀವು ಮಾಡೋದಾದರೂ ಅದರಲ್ಲಿ ಒಮ್ಮೆ ಸ್ವಾಗತವನ್ನು ಹೇಳಿ ಅವರನ್ನು ಮನಸ್ಸಿಗೆ ಅವರ ಸಂತೋಷವನ್ನು ಕೊಟ್ಟಿತ್ತು ಅಂತಾದರೆ ಮತ್ತೆಲ್ಲರೂ ಕೂಡ ಆ ಸಭೆಗೆ ಹೋಗುತ್ತಾ ಅದಕ್ಕೆ ಬೇಕಾದ ಹಾಗೆ ಅವರು ಸಭೆಯಲ್ಲಿ ಅನುಸರಿಸಿ ಮುಂದೆ ಹೋಗ್ತಾರೆ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಯಾರಾದರೂ ಬರೋದಾದರೆ ಅವರಿಗೂ ಕೂಡ ಹಾಗೆ ಒಂದು ಸ್ವಾಗತ ಮಾಡುವ ಒಂದು ಪದ್ಧತಿ ಉಂಟು. ನಮ್ಮ ಪ್ರಧಾನಿಗಳಂಥದ್ದು ಎಷ್ಟೋ ಸ್ವಾಗತವನ್ನು ಸ್ವೀಕಾರ ಮಾಡಿದ್ದಾರೆ, ಎಷ್ಟೋ ಸ್ವಾಗತವನ್ನು ಮಾಡಿದ್ದಾರೆ ಕೂಡ. ಆ ರಾಷ್ಟ್ರದ ಸಂಸ್ಕೃತಿಗೆ ಕೂಡಲೇ ಹೋಗ್ತಾರೆ. ಯಾಕೆಂದರೆ ಅವರು ಇನ್ನೊಂದು ರಾಷ್ಟ್ರದವರು, ಯಾವುದೇ ಬೇರೆ ಭಿನ್ನ ರೀತಿಯ ಒಂದು ಆಲೋಚನೆ ಇದ್ದವರು ಈ ಸ್ವಾಗತ ಮಾಡುವ ಪ್ರಕ್ರಿಯೆಯಿಂದಾಗಿ ಕೂಡಲೇ ಇಲ್ಲಿಯ ಸಂಪ್ರದಾಯಕ್ಕೆ, ಇಲ್ಲಿಯ ಒಂದು ವಾತಾವರಣಕ್ಕೆ, ಅನುಕೂಲಕ್ಕೆ ಸರಿಯಾಗಿ ಒಗ್ಗಿಕೊಂಡು ಮಾಡ್ತಾರೆ ಅಂತ ಇರುವಂಥದ್ದು. ಹಾಗೆ ಇದು ಕೂಡ ಹಾಗೆ ಅಂತ ಈ ಒಂದು ಪ್ರಕ್ರಿಯೆ ಇವತ್ತಿನಿಂದ ನಾಡಿನ ಹೊರಗೆ ಮಾಡುವಂತಹ ಈ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಮನೆಯವರು, ಬೇರೆ ಬೇರೆ ಊರಿನ ಸಂಪ್ರದಾಯ ಬೇರೆ, ಮನೆಯ ಸಂಪ್ರದಾಯ ಬೇರೆ. ಸಹಜವಾಗಿ ಮನುಷ್ಯನಿಗೆ ಒಬ್ಬರಿಂದ ಒಬ್ಬರಿಗೆ ಅವರವರ ಸ್ವಂತಿಕೆಯ ಒಂದು ಆಲೋಚನೆ, ಅವರವರ ಸ್ವಂತಿಕೆಯ ಒಂದು ಅಭಿಪ್ರಾಯಗಳು ಇರುತ್ತೆ ಅಂತ. ಆದರೆ ಅದೆಲ್ಲವೂ ಕೂಡ ಈ ಜಾಗಕ್ಕೆ ಬಂದು ಕೂಡಲೇ ಎಲ್ಲರದ್ದು ಅಭಿಪ್ರಾಯ ಒಂದೇ ಆಗಬೇಕು, ಎಲ್ಲರದ್ದು ಆಲೋಚನೆ ಒಂದೇ ಆಗಬೇಕು ಹೇಳೋ ಉದ್ದೇಶದಲ್ಲಿ ಸ್ವಾಗತ ಹೇಳುವಂತಹದ್ದು ಅನಿವಾರ್ಯ ಅಂತ. ಹಾಗಾಗಿ ನಾವು ಮನೆಯವರಾಗೆ ಇದ್ದೇವೆ. ಯಾಕೆ ಹೇಳಿದ್ರೆ ಅಜ್ಜನ ಕಾಲದಿಂದ ನನಗೆ ಉಪನಯನ ಆದ ವರ್ಷದಿಂದ ಲಗಾಯಿತು ಇವತ್ತಿನವರೆಗೆ ಲೆಕ್ಕ ಹಾಕುವುದಾದರೆ 94ನೇ ಇಸ್ವಿಯಿಂದ ಇವತ್ತಿನ 32 ವರ್ಷ ಕಾಲ ಈ ಜಾಗಕ್ಕೆ ಬರ್ತಾ ಇದ್ದೇನೆ. ಜೀರ್ಣೋದ್ಧಾರ ಆಗುವ ಮೊದಲಿನಿಂದಲೂ ಕೂಡ ಸಣ್ಣ ಗುಡಿ ಇದ್ದು ಆ ಬರ್ಬರೇಶ್ವರ ಈ ಮುಖದಲ್ಲಿ ಇದ್ದು ಸಣ್ಣ ಒಂದು ಅಂಗಣದಲ್ಲಿ ಆ ಜಾಗದಲ್ಲೂ ಕೂಡ ಚಂಡಿಕಾ ಹೋಮ ಆಗ್ತಾ ಇದ್ದದನ್ನು ನೋಡಿದವ. ಹಾಗಾಗಿ ಅಲ್ಲಿಂದ ಲಗಾಯಿತು ಇಲ್ಲಿಗೆವರೆಗೆ ಬರ್ತಾ ಇದ್ದೇನೆ. ಅಲ್ಲಿಂದ ಲಗಾಯಿತು ಈಗಿನವರೆಗೂ ಕೂಡ ಆ ವ್ಯಕ್ತಿಗಳು, ಆವಾಗಿದ್ದ ವ್ಯಕ್ತಿಗಳೇ ಈಗಲೂ ಇದ್ದಾರೆ. ಹಾಗಾಗಿ ಆ ಆತ್ಮೀಯತೆ ಹೇಳುವಂತಹದ್ದು ಹೊಸ್ತಲ್ಲ, ಅವತ್ತಿನಿಂದ ಉಂಟು. ನಮ್ಮ ಆತ್ಮೀಯತೆ, ನಮ್ಮ ಇಲ್ಲಿಯ ಒಂದು ಅನ್ಯೋನ್ಯತೆ ಹೇಳುವಂತಹದ್ದು ಯಾವತ್ತಿನಿಂದ ಉಂಟು. ಆದರೂ ಕೂಡ ನೀವು ಇವತ್ತಿನ ದಿವಸ ನಮ್ಮೆಲ್ಲ ಪರಿವಾರಕ್ಕೆ ಸೇರಿಕೊಂಡು ಮಾಡಿದ ಈ ಒಂದು ಉಪಚಾರ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಹಾಗಾಗಿ ಈ ಸಂತೋಷದ ಮನಸ್ಸಿನಿಂದ ಇನ್ನು ಮುಂದಿನ ಕೆಲಸವನ್ನು ನಾವು ಯಾವ ರೀತಿ ಯೋಜನೆ ಮಾಡುತ್ತಾ ಆ ಯೋಜನೆ ರೀತಿ ಮಾಡ್ತೇವೆ. ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥಿ ಚ ಸುನೃತ ಅಂತ ಸ್ವಾಗತದ ನಿಯಮವನ್ನು ಹೇಳುತ್ತಾರೆ. ಬಂದು ಕೂಡಲೇ ಯಾವುದು ಮಾತಾಡಲಿಕ್ಕಿಲ್ಲ, ಸ್ವಾಗತ ಮಾಡಬೇಕು. ತೃಣಾನಿ ಆನಂತರ ಒಂದು ಚಾಪೆಯನ್ನು ಕೊಡಬೇಕು, ಆಸನ ಕೊಡಬೇಕು. ಭೂಮಿ ಒಂದು ಪ್ರದಕ್ಷಿಣೆ ಮಾಡಿ ದೇವರಿಗೆ ನಮಸ್ಕಾರ ಮಾಡುವಂಥದ್ದು. ಉದಕ ಕುಡಿಲಿಕ್ಕೆ ಬೇಕಾದ
ಒಂದು ಸಿಯಾಳವು ನೀರನ್ನು ಕೊಡುವಂಥ. ಇದು ಆದ ನಂತರ ವಾಕ್ ಚತುರ್ಥೀಚ ಸುನೃತ, ಒಳ್ಳೆಯ ಮಾತನ್ನು ಒಂದು ಹೇಳಿ ಸ್ವಾಗತ ಮಾಡುವಂಥದ್ದು. ಇದು ಸ್ವಾಗತದ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಯೋಗ್ಯ ರೀತಿಯಿಂದ ಮಾಡಿದ್ದೇವೆ. ಹಾಗಾಗಿ ಈ ಜಾಗದ ಏನೋ ಒಂದು ಗೌರವ, ಈ ಜಾಗದ ಏನೋ ಒಂದು ಇಷ್ಟರವರೆಗಿನ ಕಾರಣಿಕೆಯ ಒಂದು ಮಹಿಮೆ ಉಂಟ, ಅದಕ್ಕೆ ಸರಿಯಾಗಿ ನಡ್ಕೊಂಡಿದ್ದೀವಿ. ನಾವು ಕೂಡ ತೃಪ್ತರಾಗಿದ್ದೇವೆ. ದೇವರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಸ್ವಾಗತವನ್ನು ನಾವು ಸ್ವೀಕಾರ ಮಾಡಿಕೊಂಡೆವು ಅಂತಾದರೆ ನಾವು ಒಂದು ರೀತಿಯ ಸ್ವಾರ್ಥಿಗಳಾಗ್ತೇವೆ ಅಂತ. ಈ ಸ್ವಾಗತ, ಉತ್ತಮವಾದ ಸ್ವಾಗತ ಏನಿದೆಯಾ, ಈ ಸ್ವಾಗತವನ್ನು ನಮ್ಮ ಮನೆಯ ದೇವರು, ಅದರ ಪರವಾಗಿ ದೇವರನ್ನು ಹಿಡ್ಕೊಂಡೇ ನಾವು ಬಂದಿದ್ದೇವೆ. ಆ ಮನೆಯ ದೇವರಿಗೆ ನಾವು ಅರ್ಪಣೆಯನ್ನು ಮಾಡ್ತೇವೆ. ನಮ್ಮ ಮನೆಯ ದೇವರು ಈ ಇನ್ನು ಮುಂದಿನ ಕೆಲಸಕ್ಕೆ ನಮಗೂ ಕೂಡ ನಿಮಗೂ ಕೂಡ ಪ್ರೇರಕರಾಗಿದ್ದುಕೊಂಡು ಕೆಲಸವನ್ನು ಮಾಡಿ, ಇವತ್ತು ಯಾವ ರೀತಿಯ ಒಂದು ಒಳ್ಳೆಯ ರೀತಿಯ ಭಾವನೆಯಿಂದ ನೀವು ನಮ್ಮನ್ನು ಸ್ವಾಗತ ಮಾಡಿದ್ದೀರಾ, ಬೀಳ್ಕೊಡುವವರೆಗೂ ಅದರ ನಂತರವೂ ಇದೇ ರೀತಿಯ ಮನಸ್ಥಿತಿ ಎಲ್ಲರ ಹತ್ರವೂ ಇರುವ ಹಾಗೆ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಿಂದಲೂ ಕೂಡ ಮನಸ್ಸು ಹಾಳಾಗದೆ ಇದೇ ರೀತಿಯ ಒಂದು ಸಂತೋಷದ ಮನಸ್ಥಿತಿಯಿಂದ ನಾವೆಲ್ಲ ಕೆಲಸ ಮಾಡುವ ಹಾಗೆ ಆಗಲಿ ಅಂತ ಸ್ವಾಗತಕ್ಕೆ ಪ್ರತಿವಚನವನ್ನು ಕೊಡ್ತಾ ಇದ್ದೀವಿ.